ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಲಡ್ಡು ಮಾಡಿ ತೋರಿಸತ್ತೇವಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಪದಾರ್ಥ ಏನು ಬೇಡ, ಕೇವಲ 3 ಪದಾರ್ಥ ಇದ್ರೆ ಸಾಕು. ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ಬರ್ರಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಲಡ್ಡು ಮಾಡೋಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 2 ಕಪ್ ಆಗುವಷ್ಟು ಶೇಂಗಾ ತೊಗೊಂಡೇವಿ. ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಒಳಗಿಟ್ಟ ಇವನು ಕರೆಕ್ಟಾಗಿ ಹುರಿದು ತಗೋಬೇಕು. ಶೇಂಗಾ ಹುರಿಯೋಕೆ ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡ್ರಿ. ಇದ್ರ ಮ್ಯಾಗಿನ ಸಿಪ್ಪಿ ಓಪನ್ ಮಾಡಿದ್ರೆ ಈಸಿಯಾಗಿ ಬರ್ಬೇಕು ನೋಡ್ರಿ. ಆ ರೀತಿ ಇವನ್ನ ಹುರಿಬೇಕು. ಶೇಂಗಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹನ ಸ್ಟ್ರಾಂಗ್ ಆಗಿಡಕ್ಕೆ ಇದು ಭಾಳ ಹೆಲ್ಪ್ ಮಾಡ್ತೈತಿ ನೋಡ್ರಿ. ಇಷ್ಟಾದ್ರೆ ಸಾಕು, ಶೇಂಗಾ ಕರೆಕ್ಟಾಗಿ ಹುರಿದಾವು. ಈಗ ಒಂದು ಪ್ಲೇಟ್ ಒಳಗೆ ಹುರಿದಿರುವಂಥ ಶೇಂಗಾ ತೆಗೆದಿಡ್ರಿ. ಆಮೇಲೆ ಇವು ಆರಿದ್ಮೇಲೆ ಇದ್ರ ಸಿಪ್ಪಿ ತೆಗಿಬೇಕು. ಈಗ ಎಲ್ಲ ಶೇಂಗಾನು ತೆಗೆದು ಒಂದು ಪ್ಲೇಟ್ ಒಳಗೆ ಸೈಡಿಗಿಟ್ಟು ಅದ ಕಡಾಯದೊಳಗೆ 1 ಕಪ್ ಆಗುವಷ್ಟು ಬಾದಾಮನ್ನ ತೊಗೊಂಡೇವಿ. ಇವನು ಕೂಡ ಲೋ ಫ್ಲೇಮ್ ಒಳಗೆ ಹುರಿದು ತಗೋಬೇಕು. ಶೇಂಗಾ ಯಾವ ಕಪ್ಪಿಂದ ತೊಗೊಂಡಿದ್ದೀವಿ ನೋಡ್ರಿ, ಅದ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬಾದಾಮ್ ತೊಗೊಂಡೇವಿ. ಗ್ರಾಮ್ ಒಳಗೆ ನೋಡೋದಾದ್ರೆ ಇವು 100 ಗ್ರಾಮ್ ಅದಾವು. ಬಾದಾಮ್ನ ಜಾಸ್ತಿ ಹೊತ್ತು ಏನು ಹುರಿಯೋದು ಬೇಡ, ಇವು ಸ್ವಲ್ಪ ಬಿಸಿ ಆದ್ರೆ ಸಾಕು. ಈ ಥರ ಇದನ್ನು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದು ಸೈಡಿಗೆ ಇಡಬೇಕು. ಈ ಎಲ್ಲ ಪ್ರೊಸೆಸ್ನು ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟನ ಮಾಡಬೇಕು, ಯಾಕಂದ್ರೆ ಇವು ಹೊತ್ತಬಾರ್ದು. ಎಲ್ಲ ಪದಾರ್ಥನೂ ಸ್ವಲ್ಪ ಬಿಸಿ ಆದ್ರೆ ಸಾಕು. ಬಾದಾಮ್ನ ತೆಗೆದು ಒಂದು ಪ್ಲೇಟ್ ಒಳಗಿಟ್ಟ ಅದ ಕಡಾಯದೊಳಗೆ 2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಹಾಕತ್ತೀವಿ. ಯಾವ ಕಪ್ಪಿಂದ ನಾವು ಶೇಂಗಾ ಮತ್ತು ಬಾದಾಮ್ ತೊಗೊಂಡಿದ್ವಿ ನೋಡ್ರಿ, ಅದ ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತಗೋಬೇಕು. ಇದನ್ನು ಕೂಡ ಜಾಸ್ತಿ ಹೊತ್ತು ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಈ ರೀತಿ ಕೊಬ್ಬರಿ ಹುರಿದು ಉಂಡಿ ಕಟ್ಟೋದ್ರಿಂದ ಉಂಡಿ ಜಾಸ್ತಿ ದಿನ ತಡಿತಾವು, ಇಲ್ಲಾಂದ್ರೆ ಸ್ವಲ್ಪ ವಾಸನೆ ಬಂದಂಗೆ ಆಗ್ತೈತಿ. ಕೊಬ್ಬರಿ ಸ್ವಲ್ಪ ಲೈಟಾಗಿ ರೋಸ್ಟ್ ಆದಮೇಲೆ ಇದನ್ನ ತೆಗೆದು ಒಂದು ಪ್ಲೇಟ್ ಒಳಗಿಟ್ಟ ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ಮೊದಲಿಗೆ ನಾವು ಹುರಿದಿಟ್ಟಂಥ ಶೇಂಗಾ ಹಾಕ್ರಿ. ಶೇಂಗಾ ಸಪ್ರೇಟ್ ಆಗಿ ಗ್ರೈಂಡ್ ಮಾಡಿ ತಗೋಬಹುದು. ನಾವು ಇದ್ರೊಳಗೆ ಬಾದಾಮ್ ಕೂಡ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ತಗೊಳತ್ತೀವಿ. ಇದನ್ನು ಜಾಸ್ತಿ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿನೇ ಮಿಕ್ಸರ್ ಮಾಡ್ಕೊಂಡು ಬರಬೇಕು. ಈಗ ಅಗಲನ್ ಬುಟ್ಟಿ ಅಥವಾ ಪರಾತೊಳಗೆ ನಾವು ಗ್ರೈಂಡ್ ಮಾಡ್ಕೊಂಡಂಥ ಶೇಂಗಾ ಮತ್ತು ಬಾದಾಮ್ ಮಿಕ್ಸ್ಚರ್ನ ಹಾಕ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ ತರಿಯಾಗಿರಬೇಕು. ಆಮೇಲೆ ಹುರಿದಿಟ್ಟಂಥ ಒಣ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರೋಣ. ನಿಮ್ಗೆ ಇಷ್ಟ ಇದ್ದರೆ ಇದನ್ನು ಗ್ರೈಂಡ್ ಮಾಡಿರಿ, ಇಲ್ಲಾಂದರೆ ಇದನ್ನು ಹಿಂಗೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕೂಡ ಜಾಸ್ತಿ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿನೇ ಇರಬೇಕು. ಈ ಉಂಡೆ ಕಟ್ಟಕ್ಕೆ ನಾನು ಹೇಳಿರುವಂಥ ಮೆಜರ್ಮೆಂಟ್ ಒಳಗೆ ನೀವು ಎಲ್ಲ ಪದಾರ್ಥನ ತೊಗೋಬೇಕಂತೇನಿಲ್ಲ. ಇದ್ರೊಳಗೆ ಯಾವುದಾದ್ರೂ ಪದಾರ್ಥ ಹೆಚ್ಚು ಕಡಿಮೆ ಕೂಡ ಮಾಡಿ ತೊಗೋಬಹುದು. ಈಗ ನೋಡ್ರಿ, ಗ್ರೈಂಡ್ ಮಾಡ್ಕೊಂಡಿರುವಂಥ ಒಣ ಕೊಬ್ಬರಿ ಪುಡಿನ ಶೇಂಗಾ ಮತ್ತು ಬಾದಾಮ್ ಮಿಕ್ಸ್ಚರ್ದೊಳಗೆ ಹಾಕಬೇಕು. ಎಲ್ಲ ಪದಾರ್ಥನೂ ಒಂದಕ್ಕೊಂದು ಮಿಕ್ಸ್ ಆಗುವಂಗೆ ಇದನ್ನು ಕೈಯಿಂದ ಕಲಿಸ್ಕೊಂಡು ತೊಗೊಂಡ್ಮೇಲೆ ಇದನ್ನು ತೆಗೆದು ಸೈಡಿಗಿಟ್ಟು ಇದಕ್ಕೆ ಬೇಕಾಗಿರುವಂಥ ಪಾಕ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡೇವಿ. ಎಲ್ಲ ಪದಾರ್ಥನೂ ನಾವು 1 ಕಪ್ ಅಳತೆಯಿಂದ ಇಲ್ಲಿ ತೊಗೊಂಡೇವಿ. ಗಟ್ಟಿ ಬೆಲ್ಲನ ಜಜ್ಜಿ ಪುಡಿ ಮಾಡಿ ತೊಗೊಂಡೇವಿ. ನೀವೇನಾದರೂ ಬೆಲ್ಲದ ಪೌಡರ್ ಯೂಸ್ ಮಾಡಕತ್ತಿದ್ರೆ 1.5 ಕಪ್ ಆಗುವಷ್ಟು ಬೆಲ್ಲ ತೊಗೋರಿ. ಈಗ ಇದ್ರೊಳಗೆ 2 ಸ್ಪೂನ್ ಆಗುವಷ್ಟು ನೀರು ಹಾಕಿ ಇದನ್ನು ಕರಗಿಸಿ ತೊಗೋಬೇಕು. ಇದಕ್ಕೆ ಇದಕ್ಕಿಂತ ಜಾಸ್ತಿ ನೀರು ಹಾಕಬಾರ್ದು, ಬೆಲ್ಲ ಕರಗಿದ್ರೆ ಸಾಕು. 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ಬರಬೇಕಂತೇನಿಲ್ಲ. ಬೆಲ್ಲ ಕರಗೋವರೆಗೂ ಇದನ್ನು ಇದೇ ರೀತಿ ಕೈ ಬಿಡ್ದಂಗೆ 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದಿಯಕ್ಕೆ ಬಿಡಬೇಕು. ನೋಡ್ರಿ, ಈ ರೀತಿ ಬೆಲ್ಲ ಕುದಿಬೇಕು. ಬೆಲ್ಲ ಕುದಿಬೇಕಾದ್ರೆ ಇದ್ರೊಳಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ರಿ. ನಿಮ್ಗೆ ಇಷ್ಟ ಇದ್ರೆ ತುಪ್ಪ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದ್ರೊಳಗೆ ನಿಮ್ಗೆ ಬೇಕಂದ್ರೆ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಕೂಡ ಹಾಕ್ಬೋದು. ತುಪ್ಪ ಹಾಕಿದಾದ್ಮೇಲೆ ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ನೋಡ್ರಿ, ಇಷ್ಟಾದ್ರೆ ಸಾಕು, ಇದು ಕರೆಕ್ಟ್ ಆಗೈತಿ. ಇದನ್ನು ಇದಕ್ಕಿಂತ ಜಾಸ್ತಿ ಕುದಿಸ್ಬಾರ್ದು, ಯಾಕಂದ್ರೆ ಪಾಕ ಗಟ್ಟಿ ಆಗ್ತೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಮಿಕ್ಸ್ಚರ್ದೊಳಗೆ ಇದನ್ನು ಹಾಕಬೇಕು. ನೆನಪಿರ್ಲಿ, ಪಾಕ ಬಿಸಿ ಇದ್ದಾಗನ ಇದ್ರೊಳಗೆ ಹಾಕ್ರಿ. ಸ್ವಲ್ಪ ಹೊತ್ತು ಆರಿದ್ರೆ ಇದು ಭಾಳ ಗಟ್ಟಿ ಆಗ್ತೈತಿ. ಈಗ ಇದು ಬಿಸಿ ಇರೋದ್ರಿಂದ ಮೊದಲಿಗೆ ಚಮಚದಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಸ್ವಲ್ಪ ಆರಿದ ಮೇಲೆ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಪಾಕ ಶೇಂಗಾ ಬಾದಾಮ್ ಮತ್ತು ಕೊಬ್ಬರಿ ಒಳಗೆ ಕರೆಕ್ಟಾಗಿ ಮಿಕ್ಸ್ ಆಗಿ ಉಂಡೆ ಕಟ್ಟುವಂಥ ಹದಕ್ಕೆ ರೆಡಿ ಆಗ್ತೈತಿ. ಈಗ ನೋಡ್ರಿ, ನಾವು ಇದನ್ನು ಕೈಯಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೇವಿ. ಈಗ ನಿಮ್ಗೆ ಬೇಕಾದ ಸೈಜ್ ಒಳಗೆ ಉಂಡಿನ ರೆಡಿ ಮಾಡ್ಕೊಂಡು ತೊಗೋಬೋದು. ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಕೈಯಿಂದ ಪ್ರೆಸ್ ಮಾಡಿ ಮೀಡಿಯಮ್ ಸೈಜ್ದೊಳಗೆ ನಾವು ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡು ತೊಗೊಳತ್ತೇವಿ.
ಇದು ನಿಮ್ಗೆ ಭಾಳ ಗಟ್ಟಿ ಅನ್ಸಾಕತ್ತಿದ್ರೆ ಇನ್ನೊಂದು ಸ್ವಲ್ಪ ಪಾಕ ಮಾಡಿ ತಗೋಬೋದು, ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಕೂಡ ಬಿಸಿ ಮಾಡಿ ಹಾಕ್ಬೋದು. ನಾನು ತೊಗೊಂಡಿರುವಂಥ ಮೆಜರ್ಮೆಂಟ್ ಕರೆಕ್ಟ್ ಆಗೈತಿ. ಇದಕ್ಕೆ ತುಪ್ಪ ಆಗಲಿ ಇನ್ನೊಂದು ಸ್ವಲ್ಪ ಪಾಕ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ. ನೋಡ್ರಿ, ಈಗ ಒಂದು ಉಂಡೆ ರೆಡಿ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಉಳಿದಿರುವ ಎಲ್ಲ ಉಂಡಿನೂ ಇದೇ ರೀತಿ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ದಿನಾಲೂ ಈ ಒಂದು ಉಂಡೆ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ನ ಇದು ಇಂಪ್ರೂವ್ ಮಾಡ್ತೈತಿ. ನಾವು ಎಷ್ಟೇ ಹೆಲ್ತ್ ಸಪ್ಲಿಮೆಂಟ್ನ ತೊಗೊಂಡ್ರೂ ಅದ್ರ ಜೊತೆಗೆ ಈ ಥರದ ಆರ್ಗ್ಯಾನಿಕ್ ಫುಡ್ನ ಇನ್ಕ್ಲೂಡ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು. ನಮ್ಮ ಚಾನಲ್ದೊಳಗೆ ಇದೇ ಥರದ ಹೆಲ್ದಿಯಾಗಿರುವಂಥ ಲಡ್ಡು ರೆಸಿಪಿಗಳನ್ನು ನಾವು ಅಪ್ಲೋಡ್ ಮಾಡೇವಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ನೀವು ಚೆಕ್ ಮಾಡ್ಬೋದು. ನಾವು ತೊಗೊಂಡಿರುವಂಥ ಅಳತೆ ಒಳಗೆ ಮೀಡಿಯಮ್ ಸೈಜಿನ 10ರಿಂದ 12 ಉಂಡೆ ರೆಡಿ ಆಗ್ಯಾವು. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.